ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 1,65,000 ಬಜೆಟಲ್ಲಿ ಒಂದು ಮಾರುತಿ ಓಮಿನಿ ಸೇಲಿ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಕಳಿಸಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲೂ ಸಹ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಗೆ. ಮಾರುತಿ ಓಮ್ನಿ ಅಲ್ವಾ ಸರ್ ಅದು? ಸರ್ ಮಾರುತಿ ಓಮ್ನಿ ಸರ್. ಮಾಡಲಿ ಸರ್? ಸರ್ ಎಂಟ್ರಿ ಮಾಡಲು 2008. ಹೌದು ಸರ್. ಓನರ್ ಎಷ್ಟು ಜನ ಸರ್? ಸರ್ ಫೋರ್ತ್ ಓನರು. 400 ನೀವೇನಾ? ಹೌದು ಸರ್, 400 ಓಕೆ. ಎಷ್ಟು ಓಡಿ ಸರ್ ಗಾಡಿ? ಸರ್ 88,000 ಹೊಡೈತೆ. ಬರೀ 88? ಹೌದು ಸರ್. ಓಕೆ. ಪೆಟ್ರೋಲ್ ಒಂದೇನಾ, ಎಲ್ ಪಿ ಜಿ ಏನೋ ಇದೆಯಾ? ಇಲ್ಲ ಸರ್, ಪೆಟ್ರೋಲ್ ಎಲ್ ಪಿ ಜಿ ಪೆಟ್ರೋಲ್ ಐತೆ ಸರ್, ಎರಡೂ ಇದೆ. ಎರಡು ರನ್ನಿಂಗ್ ಐತಾ? ಹಾಂ ಸರ್. ಓಕೆ. ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸ್ ಈಗ ಒಂದು ಸೆಪ್ಟೆಂಬರ್ 10 ತಾರೀಕು ಇನ್ಸೂರೆನ್ಸ್ ರನ್ನಿಂಗ್ ಸರ್ ಮಾಡಿಸಿರೋದು. ಹಾಂ ಹಾಂ. ಓಕೆ. ಈಗ ಇದು ಎಮ್ ಪಿ ಎಫ್ ಕಾರ್ಪೊರೇಟರ್ ಸರ್ ಇಂಜಿನು? ಸರ್ ಅದು ಎರಡೂ, ಅದೇ ಇದು ಕಾರ್ಪೆಟ್ರು. ಕಾರ್ಪೊರೇಟರ್ ಎಮ್ ಪಿ ಎಫ್ ಪಕ್ಕ ಗೊತ್ತಾ? ಸರ್ ಗೊತ್ತಿಲ್ಲ ಸರ್, ಅಷ್ಟು ಬಗ್ಗೆ ಡೌಟ್. ಹಾಂ, ಇರಲಿ ಬಿಡಿ. ಕ್ಲಾರಿಟಿ ಇಲ್ಲ. ಟೈರ್ ಹೆಂಗಿದೆ ಗಾಡೀಲಿ? ಸರ್ 75% ಕನ್ಫರ್ಮ್ ಐತೆ. 75% ಅದಾವ? ಹೌದು ಸರ್. ಓಕೆ. 5 ಸೀಟ್ರಾ 8 ಸೀಟ್ರಾ? ಸರ್ 5 ಸೀಟ್ರು. 5 ಸೀಟ್ರು ಅಂದರೆ ಸೀಟ್ ಹಿಂದೆ ಒಂದೇ ಇದೆಯಾ ಅಥವಾ ಎಕ್ಸ್ಟ್ರಾ ಒಂದು ಇದೆಯಾ? ಇಲ್ಲ ಸರ್, ಒಂದೇ ಇರೋದು. ಬ್ಯಾಕ್ ಒಂದು ಸೆಂಟ್ರಿಗೆ ಒಂದು. ಓಕೆ. ಈಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ, ರಿಪೇಂಟ್ ಇದೆ ಸರ್ ಅದು? ಇಲ್ಲ ಸರ್, ಇಲ್ಲ ಒರಿಜಿನಲ್ ಪೇಂಟ್. ಏನಾದರೂ ಟಿಂಕರ್ ಕೆಲಸ ಇದೆಯಾ? ಟಿಂಕರ್ ಕೆಲಸ ಏನಿಲ್ಲ ಸರ್. ಓಕೆ. 2 ವರ್ಷ ಕನ್ಫರ್ಮ್ ಐತೆ ಸರ್. ಚೆನ್ನಾಗಿತ್ತು ಗಾಡಿ, ರನ್ನಿಂಗ್ ಅಂದರೆ ಆನ್ ಡೈಲಿ 14 ಕಿಲೋಮೀಟರ್ ರನ್ನಿಂಗ್ ಇದೆ ಸರ್. ಡೈಲಿ ಯೂಸ್ ಮಾಡ್ತಾ ಇದ್ದೀರಾ? ಡೈಲಿ ರನ್ನಿಂಗ್. ಒಂದು ಸೈಡ್ 8 ಕಿಲೋಮೀಟರ್, ಒಂದು ಸೈಡ್ 8 ಕಿಲೋಮೀಟರ್. ಹ್ಞೂ. ಓಕೆ. ಅಂದರೆ ಈಗ ತೊಗೊಳ್ರೆ ಸದ್ಯಕ್ಕೆ ಇಂಜಿನ್ ಕೆಲಸ, ಬಾಡಿ ಕೆಲಸ ಏನಿಲ್ಲ? ಏನಿಲ್ಲ ಸರ್, ಏನಿಲ್ಲ. ಕನ್ಫರ್ಮ್ ನಾನು ಈಗ ಆಲ್ರೆಡಿ ರನ್ನಿಂಗ್ ಇದೆ ಡೈಲಿ. ಅಂದರೆ ಲೇಬರ್ ಕರ್ಕೊಂಡು ಹೋಗ್ತೀನಿ, ರನ್ನಿಂಗ್ ಐತೆ ಡೈಲಿ. ಏನಾದ್ರು ಬಂಪರ್ ಕೆರಿಯರ್ ಏನಾದ್ರು ಇದಾವ ಸರ್? ಟಾಪ್ ಐತೆ, ಫ್ರಂಟ್ ಹಾಕ್ಸಿದ್ದೀನಿ, ಬ್ಯಾಕ್ ಹಾಕ್ಸಿದ್ದೀನಿ ಸರ್ ಬಂಪರ್. ಸೀಟ್ ಓಕೆ ಅದಾವ? ಎಲ್ಲ ಓಕೆ ಸರ್. ಏನಾದ್ರು ಮ್ಯೂಸಿಕ್ ಸಿಸ್ಟಮು ಆ ಥರ ಏನಾದರೂ? ಸರ್ ಮಾಮೂಲಿ ಸರ್, ಸಿಸ್ಟಮ್ ಇದೆ ಅದರಲ್ಲಿ. ಆಯ್ತಾ? ಅದು ಫಸ್ಟು ನಾವು ತಗೊಳ್ಳೋ ಟೈಮಲ್ಲಿ ಒಂದು ನಾರ್ಮಲ್ ಇತ್ತು. ಅದು ಹಚ್ಚಿಬಿಟ್ಟು ನಾನು ಹೊಸ್ತಾ ಇಷ್ಟೇ. ಮತ್ತೆ LED ಲೈಟ್ಗಳ ಫಿಟ್ಟಿಂಗ್ಸು ಬಿಟ್ರೆ ನಾನು ಒಬ್ಬ ಫ್ಯಾಮಿಲಿ ಮನೆಗೆ ಎಷ್ಟು ಫಿಟ್ ಮಾಡಿಸ್ಕೋಬೇಕು ಆ ಟೈಪ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ. ನೈಟ್ ಜರ್ಗಿರಿ ಮಾಡೋದಾರೆ ಫ್ಯಾಮಿಲಿಗೆ ಆ ಥರ ಫಿಟ್ ಮಾಡಿಸ್ಕೊಂಡಿದ್ದೀನಿ. ಓಕೆ. ಈಗ ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಒರಿಜಿನಲ್ಲು? ಸರ್ ಒರಿಜಿನಲ್ ನನ್ನ ಕಡೆ ಇದೆ ಸರ್. ಓಕೆ. ಎಲ್ಲಿದೆ ಸರ್ ಗಾಡಿದು? ಸರ್ ಅರ್ಕಲೋಡು, ಹಾಸನ ಡಿಸ್ಟಿಕ್ಕು. ಹಾಸನ ಡಿಸ್ಟಿಕ್ಕು, ಅರಕಲಗೂಡು. ಹೌದು ಸರ್, ಸಂತೆಮೂರು ಅಂತ. ಅರಕಲ್ ಸಿಟಿಯಿಂದ 5 ಕಿಲೋಮೀಟರ್ ಸರ್. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ 165 ಹೇಳ್ತೀನಿ ಸರ್. 165? ಹೌದು ಸರ್. ಜಾಸ್ತಿ ಆಯಿತು ಸರ್ ಗಾಡಿಗೆ? ಸರ್ ಜಾಸ್ತಿ ಆಯ್ತು ರೇಟು? ಇಲ್ಲ ಸರ್, ಅಷ್ಟು ಅನಿಸಿಲ್ಲ ಸರ್. ಅಲ್ಲ, 2008 ಅಲ್ವಾ ಮಾಡಲು? ಹೌದು ಸರ್, ಎಂಟ್ರ್ ಮಾಡಲು ಸರ್. ಸರ್ ಹೆಂಗೆ ಈಗ 160 ಮಿನಿಮಮ್ ಅಂದರೆ 150ರಿಂದ 160 ನಡೀತೀವಿ ಸರ್. ಸಮಥಿಂಗ್ ಅಷ್ಟೊಳಗೆ ನಡೀತಾರೆ ಅಷ್ಟೇ. ಡಿಫ್ರೆನ್ಸ್ ಇರ್ಬೋದು. ಗಾಡಿ ನಿಮ್ಮದು ನೀವು ಹೇಳ್ತೀರಾ, ನಿಮ್ಮಂಥವು ತುಂಬ ಗಾಡಿ ಬರ್ತಾ ಇತ್ತು ನಮಗೆ. ಹೌದು, ಕರೆಕ್ಟಾ? ನಾವು ಯಾವ ಮಾಡಲು ಏನು ರೇಂಜ್ ಹೋದಂತ ನಾವು ಆಲ್ಮೋಸ್ಟ್ ಗೆಸ್ ಮಾಡಿ ಹೇಳ್ಬೋದು. ಅದಕ್ಕೆ ನಾನು ಹೇಳಿದ್ದೆ ಅಷ್ಟೇ. ತೊಂದರೆ ಇಲ್ಲ ಸರ್, ಗೆಸ್ ಮಾಡಿ ಹೇಳಿ ಸರ್, ಅದರಲ್ಲಿ ಏನಿಲ್ಲ ಸರ್. ವ್ಯಾಪಾರ ಅಂತ ನಿಂತ್ಕೊಂಡ ಮೇಲೆ ಇಲ್ಲ ಕಡಿಮೆ ಆಗ್ಬೋದು, ಇಲ್ಲ ಜಾಸ್ತಿ ಆಗ್ಬೋದು, ಅದರಲ್ಲೇನು ಈಗ ನಾವು ಹೇಳೋ ರೇಟ್ ಏನಿಲ್ಲ ಅಲ್ವ ಸರ್. ಓಕೆ. ಕಮ್ಮಿ ಮಾಡ್ತೀರಾ? ಹಾಂ, ನೋಡೋಣ ಸರ್. ಆಯಿತು. ಓಕೆ. ನಂಬರ್ ಇದೆ ಹಾಕಿಲ್ಲ? ಅದೇ ನಂಬರ್ ಹಾಕಿ ಸರ್. ಸರಿ ಸರ್. ಓಕೆ.